ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಚೆನ್ನಕೇಶವ ನಗರ ಜಾತ್ರೆ ಕರಗ ಇತ್ತು. ದ್ರೌಪದಮ್ಮ ಕರಗ ಇವತ್ತು ನಾಗನಾಥೇಶ್ವರ ದೇವರ ಆನೆ ಅಂಬಾರಿ ಮೆರವಣಿಗೆಯಿಂದ ಪ್ರಾರಂಭವಾಗುತ್ತೆ. ಶನಿವಾರ ಮಧ್ಯಾಹ್ನ 11:30ಕ್ಕೆ. ಬೆಂಗಳೂರು ಬಣ್ಣದ ನಗರಿ, ಬೆಂಗಳೂರು ಕನಸಿನ ನಗರಿ, ಬೆಂಗಳೂರು ಆಧುನಿಕ ನಗರಿ. ಆಧುನಿಕತೆಯಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರುವಂತದ್ದು. ಜಗತ್ತಿನ ವಿವಿಧ ದೇಶಗಳಿಂದ ಮತ್ತು ದೇಶದ ವಿವಿಧ ರಾಜ್ಯಗಳಿಂದ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಜನ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ, ಇಲ್ಲಿ ಬದುಕು ರೂಪಿಸಿಕೊಳ್ಳಲು. ಹಾಗಾಗಿ ಬೆಂಗಳೂರು ರಾಜ್ಯದ ರಾಜಧಾನಿಯಾಗಿದೆ. ಅತಿ ಹೆಚ್ಚು ಜನ ಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಒಂದು ನಗರ ಈ ಒಂದು ಬೆಂಗಳೂರಿನಲ್ಲಿ. ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಎಲ್ಲಿ ನಮ್ಮವರ ಮೇಲೆ ಪ್ರಭಾವ ಬೀರುತ್ತೋ, ನಮ್ಮವರು ನಮ್ಮ ಸಂಸ್ಕೃತಿಗಳನ್ನ ಮರ್ತೋಗ್ತಾರೋ ಎನ್ನುವಂತಹ ಒಂದು ಆತಂಕ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ನಮ್ಗೆ ಅದ್ಯಾವುದು ಕೂಡ ಅಡ್ಡಿಯನ್ನ ಉಂಟು ಮಾಡ್ತಿಲ್ಲ. ನಮ್ಮ ಸಂಸ್ಕೃತಿಗಳು, ನಮ್ಮ ಸಂಸ್ಕಾರಗಳು ಎಲ್ಲವೂ ಕೂಡ ನಮ್ಮ ಪೂರ್ವಜರು ಹಾಕಿಕೊಟ್ಟಂತಹ ಅದೇ ಹಾದಿಯಲ್ಲಿ ಮುನ್ನಡೆತಿದ್ದೇವೆ ಎನ್ನುವುದಕ್ಕೆ ಸಾಕ್ಷಿಯೇ ಬೆಂಗಳೂರಿನಲ್ಲಿ ನಡೆಯುವಂತಹ ಜಾತ್ರೆಗಳು, ಹಾಗೆಯೇ ರಥೋತ್ಸವಗಳು ಈ ಒಂದು ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿರುತ್ತೆ. ಧಾರ್ಮಿಕವಾಗಿ ಬೆಂಗಳೂರಿಗೆ ವಿಶ್ವವಿಖ್ಯಾತಿಯನ್ನ ತಂದುಕೊಟ್ಟಂತದ್ದು ಕರಗ ಮಹೋತ್ಸವ. ಬೆಂಗಳೂರಿನ ಚನ್ನಕೇಶವ ನಗರ ಅಥವಾ ಹೊಸ ರೋಡ್ ನಲ್ಲಿ ಈಗ 3 ದಿನಗಳ ಕಾಲ ವಿಜೃಂಭಣೆಯಾದಂತಹ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಒಂದು ಗ್ರಾಮದಲ್ಲಿ ಇಲ್ಲಿನ ಗ್ರಾಮ ದೇವತೆಗಳ 3 ರಥಗಳು ಈ ಒಂದು ರಥೋತ್ಸವ ನಡೆಯುತ್ತೆ ಮತ್ತು ಕರಗ ಮಹೋತ್ಸವವು ಕೂಡ ನಡೆಯುತ್ತೆ. ಈ ಬಾರಿ ವಿಶೇಷವಾಗಿ ಆನೆಯ ಮೇಲೆ ನಗರ ದೇವತೆ ಅಣ್ಣಮ್ಮನನ್ನ ಕೂರಿಸಿ ಈ ಒಂದು ಅದ್ದೂರಿಯಾದಂತಹ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಈ ಎಲ್ಲ ಕಾರ್ಯಗಳು ಕೂಡ ಚನ್ನಕೇಶವ ನಗರದ ಎಲ್ಲ ಗ್ರಾಮಸ್ಥರು ಮತ್ತು ಇಲ್ಲಿನ ಬಿಜೆಪಿಯ ಮುಖಂಡರು ಆಗಿರುವಂತಹ ಕೇಬಲ್ ಶ್ರೀನಿವಾಸ್ ರೆಡ್ಡಿರವರ ನೇತೃತ್ವ ಮತ್ತು ಅವರ ಸಂಗಡಿಗರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವೂ ಕೂಡ ನಡೆಯುತ್ತಿದೆ. ಇದರ ಹಸಿ ಕರಗ ಮಹೋತ್ಸವ ಆಯೋಜನೆಗೊಂಡಿತ್ತು. ಶ್ರೀ ದ್ರೌಪದಮ್ಮನ ಕರಗ ಮಹೋತ್ಸವ, ಈ ಒಂದು ಹಸಿ ಕರಗದ ಉತ್ಸವ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಕರಗದ ಪೂಜಾರಿ ಹಸಿ ಕರಗವನ್ನು ಹೊತ್ತು ಹೊರಬಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ತಾಳಕ್ಕೆ ತಕ್ಕಂತೆ ಹೆಜ್ಜೆಯನ್ನು ಹಾಕ್ತಾ ಮುನ್ನಡೆದರು. ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿದ್ದ ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. आप मुंबई जाने साथ వరముకే
ಕಿಣಿವಾಡೋ ರಣಮೂಲ ಪರಕ್ರಶಾಲಿ ಬಲಶಾಲಿ ಭೀಮಸೇನ సుభిక్షమైన దేశమంటే నెలకముడు శాలు పరుసును నైనా మంచోలు పరుసునప్ప పడగోలే నింగోన పాల్మదేది అవేళల్మా నైనా ఏడు పారవులు పట్టైనా పట్టునప్ప అవేళల్మా అటువంటి వైరువర్గం లేని కాలమున పాండవులు అయినా ఎవరు కోడక వైరి కంటే అవేళల్మా సత్యోగం ధర్మరాజానిగణం పాదగోవిందో హరశాలి రణరంగ భీమసేనానిగణం పాదగోవిందో ధనంజయ కిరీటి శైశవ మన్మత అర్జునానిగణం పాదగోవిందో గురలింగ రాజోరయ్య శివలింగ రాజోరయ్య జాతిలో నా జంగమోడ దేవో రావయ్య కామె పత్రాజ
ಚನ್ನಕೇಶವ ನಗರ. ಇದು ಚನ್ನಕೇಶವ ನಗರ ಅಂದ್ರೆ ನಿಮ್ಗೆ ಮತ್ತೊಂದು ಸುಳಿವನ್ನ ನೀಡ್ತೇನೆ. ಅದುವೇ ಪರಪ್ಪನ ಅಗ್ರಹಾರಕ್ಕೆ ಹೊಂದಿಕೊಂಡಿರುವಂತಹ ರಾಜ್ಯದ ಅತಿ ದೊಡ್ಡ ಬಂದೀಖಾನೆ ಆಗಿರುವಂತಹ ಪರಪ್ಪನ ಅಗ್ರಹಾರಕ್ಕೆ ಹೊಂದಿಕೊಂಡಿರುವಂತಹ ಈ ಒಂದು ಚನ್ನಕೇಶವ ನಗರದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ, ರಥೋತ್ಸವ ಕಾರ್ಯಕ್ರಮಗಳು ಆಯೋಜನೆಗೊಂಡಿದೆ. ಗುರುವಾರ ರಾತ್ರಿ ಈ ಒಂದು ಹಸಿ ಕರಗ ಉತ್ಸವ ನಡೆಯಿತು. ಶುಕ್ರವಾರ ನಗರ ದೇವತೆ ಅಣ್ಣಮ್ಮ ಮತ್ತು ನಗರ ದೇವತೆ ಅಣ್ಣಮ್ಮ, ಉಸ್ಕೂರಿನ ಮದ್ದೂರಮ್ಮ ಹಾಗೂ ಇತರೆ ದೇವಾನುದೇವತೆಗಳು ಗ್ರಾಮಕ್ಕೆ ಆಗಮಿಸಲಿದ್ದಾರೆ. ಹಾಗೆಯೇ ಶನಿವಾರ ರಥೋತ್ಸವಗಳು ನಡೆಯುತ್ತದೆ ಹಾಗೂ ಭಾನುವಾರ ದೀಪದಾರತಿಗಳು ಕೂಡ ನಡೆಯುತ್ತವೆ. ಈ ಒಂದು ಕಾರ್ಯಕ್ರಮಗಳು ಈ ರೀತಿಯಾಗಿ ನಡೆಯುತ್ತವೆ ಅಂತೇಳಿ ಇದರ ರೂವಾರಿಯಾಗಿರುವಂತಹ ಕೇಬಲ್ ಶ್ರೀನಿವಾಸ್ ರೆಡ್ಡಿರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಣೆಗಳನ್ನು ಹಂಚಿಕೊಂಡ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಚನ್ನಕೇಶವ ನಗರ ಜಾತ್ರೆ ಭಾಳ ವಿಜೃಂಭಣೆಯಿಂದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ, ಈ ಭಾಗದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ನಡೆಸ್ತಾ ಇದ್ದೇವೆ. ಸುಮಾರು 5ನೇ ತಾರೀಕು ಪ್ರಾರಂಭವಾದಂಥ ನಮ್ಮ ಈ ಜಾತ್ರೆ ಸತತವಾಗಿ 5 ದಿನಗಳ ಜಾತ್ರೆ ಇದು. ಮೊನ್ನೆಯಿಂದ ಪ್ರಾರಂಭ ಆಯಿತು. ಇವತ್ತು ಗುರುವಾರ ಹಸಿ ಕರಗ ಇತ್ತು, ದ್ರೌಪದಮ್ಮ ಕರಗ ಇವತ್ತು. ನಾಳೆ ಎಲ್ಲ ದೇವರುಗಳ ಆಗಮನ ಆಗುತ್ತೆ. ಅಂದರೆ ಶುಕ್ರವಾರ ನಾಳೆ ಅಣ್ಣಮ್ಮ ಇರ್ಬೋದು, ಮದ್ದೂರಮ್ಮ ಇರ್ಬೋದು, ಎಲ್ಲ ದೇವತೆಗಳ ಆಗಮನ ಗ್ರಾಮಕ್ಕೆ. ಮತ್ತು ನಾಳಿದ್ದು ಅಂದರೆ ಶನಿವಾರ ಮಧ್ಯಾಹ್ನ 11:30ಕ್ಕೆ ಸರಿಯಾಗಿ ಅಂಬಾರಿ ಆನೆ ಮೆರವಣಿಗೆ ಇರುತ್ತೆ. ಆನೆ ಮೆರವಣಿಗೆ ಸಹ ಇರುತ್ತೆ. ನಾಗನಾಥೇಶ್ವರ ದೇವರ ಆನೆ ಅಂಬಾರಿ ಮೆರವಣಿಗೆಯಿಂದ ಪ್ರಾರಂಭವಾಗುತ್ತೆ ಶನಿವಾರ ಮಧ್ಯಾಹ್ನ 11:30ಕ್ಕೆ. ಅದಾದ ನಂತರ 1 ಗಂಟೆಗೆ ಸರಿಯಾಗಿ 1 ಗಂಟೆಗೆ 3 ತೇರುಗಳು ಅಂದರೆ ಕುರ್ಜಿಗಳು ಎಳೆಯುವಂಥದ್ದು. 3 ಕುರ್ಜಿಗಳು, ಅಣ್ಣಮ್ಮ ದೇವಿದು ಮತ್ತು ಯಲ್ಲಮ್ಮ ದೇವಿ, ಕಬಾಳಮ್ಮ ದೇವಿ, ವೀರಭದ್ರ ಸ್ವಾಮಿ, ಈ ರೀತಿ 4 ತೇರುಗಳಿರುತ್ತೆ. ಇದಾದ ನಂತರ ಮಧ್ಯಾಹ್ನ ತೇರುಗಳು ಆದ ನಂತರ ಸಾಯಂಕಾಲ ಪಲ್ಲಕ್ಕಿಗಳು, ಸುಮಾರು 30 ಪಲ್ಲಕ್ಕಿ ಉತ್ಸವ ಇರುತ್ತೆ. ಜೊತೆಗೆ 11:30ಕ್ಕೆ ಏನು ನಮ್ಮ ಈ ಬೆಂಗಳೂರಿನ ಸುಪ್ರಸಿದ್ಧ ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಕರಗವ ಪ್ರಾರಂಭವಾಗುತ್ತೆ 11:30ಕ್ಕೆ ಸರಿಯಾಗಿ. ಆದ ನಂತರ ಭಾನುವಾರ ದೀಪದಾರ್ತಿಗಳ ಜೊತೆಗೆ ನಮ್ಮ ಈ ಜಾತ್ರೆ ಚನ್ನಕೇಶವ ನಗರದ ಜಾತ್ರೆ ಮುಕ್ತಾಯವಾಗುತ್ತೆ.
ಮೈಕ್ ಮಾತಾಡ್ಸಿ. ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಒಟ್ನಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವ ಚನ್ನಕೇಶವ ನಗರದಲ್ಲಿ ಅದ್ದೂರಿಯಾಗಿ ನಡೆಯುತ್ತದೆ. ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಅದ್ದೂರಿಯಾಗಿ ಆಯೋಜನೆಗೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ತಾಯಿ ದ್ರೌಪದಮ್ಮ ಮತ್ತು ನಗರ ದೇವತೆ ಅಣ್ಣಮ್ಮ, ಉಸ್ಕೂರು ಮದ್ದೂರಮ್ಮ, ಎಲ್ಲ ದೇವಾನುದೇವತೆಗಳು ಎಲ್ಲರಿಗೂ ಕೂಡ ಒಳಿತು ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.